ಕರ್ಣ ದ್ರೌಪದಿ ವಸ್ತ್ರಾಪಹರಣದಲ್ಲಿ ಆಕೆನ ಕರ್ಕೊಂಡ್ ಬನ್ನಿ ಅಂತ ಅವನೇ ಹೇಳಿ. ಅಭಿಮನ್ಯು ತನ್ನ ತಾಯಿ ಗರ್ಭದಲ್ಲಿದ್ದಾಗೇನೆ ಯುದ್ಧ ಮಾಡೋದು ಹೇಗೆ ಅಂತ ಕಲ್ತಿದ್ದಂತೆ. ಒಂದ್ಸರಿ ಸುಭದ್ರೆ ಮೊನ್ನೆ ಮಲ್ಕೊಂಡಿರ್ಬೇಕಾದ್ರೆ ಇನ್ನೂ ನಿದ್ದೆ ಬಂದಿರೋದಿಲ್ಲ. ಆಗ ಅರ್ಜುನ ಬಂದು ಚಕ್ರವ್ಯೂಹನ ಬೇಯಿಸೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತಾ ಇರ್ತಾನೆ. ಒಳಗಡೆ ನುಗ್ಗೋದು ಹೇಗೆ ಅಂತ ಹೇಳಬೇಕಾದ್ರೆ ಹೊರಗಡೆ ಬರೋದೇನು ಅಂತ ಹೇಳೋಷ್ಟರಲ್ಲಿ ನಿದ್ದೆ ಮಾಡ್ಬಿಡ್ತಾರೆ. ಸೊ ಅರ್ಧಜ್ಞಾನ ಇರುತ್ತೆ. ಅರ್ಧಜ್ಞಾನ ಇಟ್ಕೊಂಡು ಯಾವುದೇ ಕೆಲಸಗಳನ್ನ ಮಾಡಬಾರ್ದು ಅನ್ನೋದು ಮೆಟಫರಿಕಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಜಗತ್ತಲ್ಲಿ ಏನೇನ್ ತಿಳ್ಕೋಬೇಕು ಅದೆಲ್ಲ ಮಹಾಭಾರತದಲ್ಲಿದೆ. ಮಹಾಭಾರತದಲ್ಲಿ ಏನಾದ್ರೂ ಇಲ್ಲ ಅಂತಂದ್ರೆ ಅದನ್ನ ಜಗತ್ತಲ್ಲಿ ತಿಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅಂತ. ಅಶ್ವತ್ಥಾಮನಿಗೆ ಎಲ್ಲೋ ಅನ್ಸುತ್ತೆ, ನನ್ನ ತಂದೆಗೆ ನನಗಿಂತ ಜಾಸ್ತಿ ಅರ್ಜುನನೇ ಇಷ್ಟ ಅಂತ. ಅವಾಗ ದ್ರೋಣಾಚಾರ್ಯರು ಎಕ್ಸ್ಪ್ಲೇನ್ ಮಾಡ್ತಾರೆ, ನೀನ್ ನನ್ನ ಮಗ, ನಿನ್ನನ್ನ ನಾನು ಅಪಾಯದ ಬಾಯಿಗೆ ತಳ್ಳಕ್ ಆಗೋದಿಲ್ಲ ಅಂತ. ಯುದ್ಧ ಮಾಡೋದು ಹೇಗೆ, ರಾತ್ರಿ ಹೊತ್ತು ಅಂತಲ್ಲ, ಯುದ್ಧ ಮಾಡೋದು ಹೇಗೆ ಅಂತ ಕುತ್ಕೊಳ್ತಾನೆ. ಅಲ್ಲೇ ಅಶ್ವತ್ಥಾಮನ ಮೊದಲನೇ ಅಧರ್ಮ ನಡೆಯೋದು. ಈ ರಾತ್ರಿ ಹೊತ್ತಲ್ಲಿ ಪಾಂಡವರ ಕ್ಯಾಂಪ್ನ ಅಟ್ಯಾಕ್ ಮಾಡಬೇಕು ಅಂತ ಹೇಳ್ತಾರೆ ಕೃಪಾಚಾರ್ಯರು. ಇದು ತುಂಬಾ ಅಧರ್ಮ ಅಂತ. ಕೃಷ್ಣ ಹೇಳ್ತಾನೆ, ಈ ಕಾಲದವರೆಗೂ ಕುಷ್ಠರೋಗದಿಂದ ಬಳಲ್ತಾ ಇದೇ ಪರಿಸ್ಥಿತಿಯಲ್ಲಿ ನರಳುತ್ತಾ ಅಲ್ದಾಡ್ತಾ ಇರೋ ಜಗತ್ತಿನ ಪೂರ್ತಿ ಇದೇ ನಿನಗೆ ಶಾಪ ಅಂತ. ಅವತ್ತಿಂದ ಇವತ್ತಿನವರೆಗೂ ಅಶ್ವತ್ಥಾಮ ಅಲಿತಾನೆ ಇದ್ದಾನೆ. ಕರ್ಣನ ವಿಚಾರದಲ್ಲಿ ಒಂದ್ ಸ್ವಲ್ಪ ಬೇಜಾರು ನನಗೆ ಪರ್ಸನಲಿ ಅನ್ಸೋದು ಇಲ್ಲಿ ಅಂದ್ರೆ, ತುಂಬಾ ಸಭೆಯಲ್ಲಿ ದ್ರೌಪದಿ ವಸ್ತ್ರಾಪರಣ ಮಾಡ್ಬೇಕಂದ್ರೆ ಆ ವಿಚಾರ ಏನದು, ಕರ್ಣ ಹೆಂಗ್ ಸುಮ್ನಿದ್ರು ಅಂತ. ಸ್ವಯಂವರಕ್ಕೆ ಹೋಗ್ತಾನೆ ದ್ರೌಪದಿಯದ್ದು. ಅಲ್ಲಿ ಅರ್ಜುನನೂ ಬಂದಿರ್ತಾನೆ. ಅದು ಆಕ್ಚುಲಿ ಗಿಲ್ವಿದ್ಯೆಗಂತಾನೆ ಅರೇಂಜ್ ಮಾಡಿದ್ದು ಅರ್ಜುನಗಂತಾನೆ. ಅಲ್ಲಿ ಕರ್ಣ ಕೂಡ ಬಂದಿರ್ತಾನೆ. ಕರ್ಣ ಆರಾಮಾಗಿ ಗೆಲ್ಬೋದಾಗಿತ್ತು. ದ್ರೌಪದಿ ಹೇಳ್ತಾಳೆ,